ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂಥ ಪರಮ ಪವಿತ್ರರು ಎಳೆನೀರು ಮಠಾಧೀಶರಾದ ಸಿದ್ಧಾಂತ ಭಾರತ ಸ್ವಾಮಿಗಳ ಪಾದಾರದಲ್ಲಿ ನಮಸ್ಕಾರ ಮಾಡ್ತಾ, ಹಾಗೆ ಸಂಸ್ಮರಣೆಯಲ್ಲಿ ನಮಗೆ ಅತ್ಯಂತವಾಗಿ ಪ್ರಿಯವಾಗಿದ್ದವರು, ನಮ್ಮನ್ನು ಯಾವಾಗಲೂ ಪ್ರೀತಿಯಿಂದ ಕಾಣ್ತಿದ್ದ ಕೇಶವಾನಂದ ಪಾತ್ರಗಳನ್ನು ಸ್ಮರಣೆ ಮಾಡೋದು ಅತ್ಯವಶ್ಯಕವಾಗಿದೆ. ಭ್ರಮೀಭೂತರಾಗಿದ್ದರೂ ಕೂಡ ಅವರ ಆಶೀರ್ವಾದವನ್ನು ಕೇಳ್ತಾ ಈ ಒಂದು ಸಮಾರಂಭಕ್ಕೆ ನನ್ನ ಕರೆದಿದ್ದರು ಶ್ಯಾಮ್ ಭಟ್ ಅವರು. ಶ್ಯಾಮ್ ಭಟ್ ಅವರು ಎಷ್ಟು ಪುಣ್ಯವಂತರು ಅಂದರೆ, ಒಂದೇ ಕಲ್ಲಿಂದ 2 ಅವಿಚ್ಛಿನ್ನವಾದ ಫಲವನ್ನು ಪಡ್ಕೊಂಡಿದ್ದಾರೆ ಅಂತ ಖಂಡಿತವಾಗಿ ಹೇಳ್ತಾ ಇದ್ದೇನೆ. ಕಿಲ್ಲಾರು ಅವರಿಗೆ ನನ್ನ ಸಂಸ್ಮರಣೆ, ಇನ್ನೊಂದು ಕಡೆ ಕೇಶಮಾತೃಗಳ ಸೇವೆಯನ್ನು ಉತ್ತಮ ಮಟ್ಟದಲ್ಲಿ ಮತ್ತೆ ಮಾಡಿ ಮತ್ತೆ ನಮ್ಮ ಸಿದ್ಧಾಂತ ಭಾರತ ಸ್ವಾಮಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಏಕಕಾಲದಲ್ಲಿ ಒಂದೇ ಕಲ್ಲಿ ಮಂತ್ರ ಮಾವಿನಕಾಯಿ ನುರಿಸಿ ಹಿಡ್ಕೊಂಡಿರ್ತಕ್ಕಂಥವ್ರು ನಮ್ಮ ಶ್ಯಾಮ್ ಭಟ್ರದ್ದೇ ಅಂತ ಖಂಡಿತವಾಗಿ ಹೇಳಬಲ್ಲೆ. ಇಷ್ಟು ಜನನ ಪ್ರಶಸ್ತಿ ಕೊಟ್ಟು ಇಷ್ಟು ಜನನ ಗೌರವಿಸಿ ಮಾಡೋದು ಸಾಮಾನ್ಯ ವ್ಯಕ್ತಿ ಅಲ್ಲ. ನಾನು ಕಂಡ ಶ್ಯಾಮ್ ಭಟ್ರು ಅವರು ಕೊಡೋದಕ್ಕೆ ಹುಟ್ಟಿದ್ದಾರೆ ಅಂತ ಕಾಣುತ್ತವರು. ತೊಗೊಂಡೋಗಿದ್ದೇನೂ ಇಲ್ಲ, ನಾ ಬರೆಯೋ ನೋಡಿದ್ದು ಕೊಟ್ಟಿದ್ದೆ. ಅಷ್ಟು ಹೇಳ್ತಾ ದೇವರು ಅವ್ರಿಗೆ ಒಳ್ಳೆ ಆರೋಗ್ಯವನ್ನು, ಶತಾಯುಷ್ಯವನ್ನು, ಧನಕನಕ ವಸ್ತುಗಳನ್ನ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ದಿವಸ ನನಗೊಂದು ಗೌರವವನ್ನು ಕೊಟ್ಟಿದ್ದೀರಾ, ಪ್ರಶಸ್ತಿ ಕೊಟ್ಟಿದ್ದೀರಾ. ನನಗೆ ಯೋಗ್ಯತೆಯೋ ಇದೆಯೋ ಇಲ್ವೋ ಎಂಬುದನ್ನು ನಾನು ಇನ್ನೂ ಯೋಚನೆ ಮಾಡ್ತಾನೆ ಇದ್ದೇನೆ. ನನಗನ್ಸುತ್ತೆ, ನನಗೆ ಮಟ್ಟಕ್ಕೆ ಹೆಣ್ಣಿನ ಬಿಟ್ಟು ತುಂಬ ಸಂಪರ್ಕ ಇತ್ತು. ನಾನು ತುಂಬ ಚಿಕ್ಕ ವಯಸ್ಸಲ್ಲೇ ಬಂದಿದ್ದೇನೆ. ನಮ್ಮ ಸ್ವಾಮಿಗಳಿಗೆ ನಾನು ಯಾವ ಕಾಲದ ಬಂದಿದ್ದೀನಿ ಅಂತ ಹೇಳಿ ಪ್ರತ್ಯಕ್ಷರಾಗಿ ಗೋಪಾಲಕೃಷ್ಣ ಅವತಾರದಲ್ಲಿ ಗೊತ್ತಾರ ಸ್ವಾಮಿಗಳು ಮಾತ್ರ ಗೊತ್ತು ನಾನು ಹೇಗೆ ಅಂಥೇಳಿ. ಹಾಗೆ ಅತ್ಯಂತ ಚಿಕ್ಕ ವಯಸ್ಸಲ್ಲಿ ಧರ್ಮಗಳಿಗೆ ಹೋದನು ನಾನೇ ಮೊಟ್ಟ ಮೊದಲು. ದೇವರಾಜರಥವ್ರನ್ನ ಹಿಡಿದು ನಟವರಸಿಂಗ್ ಹಿಡಿದು ಎಲ್ಲರನ್ನೂ ಧರ್ಮಕೊಂಡು ಹೋಗಿದ್ದೇನೆ. ಆ ಮಂಜುನಾಥನ ಕೃಪೆ ಇವತ್ತು ನಮ್ಮ ಸುರೇಂದ್ರ ಕುಮಾರಲ್ಲಿ ಸಿಕ್ಕಿದ್ದಾರೆ, ನಮ್ಮ ಭಾಗ್ಯ ಅಷ್ಟೇ. ಯಾಕೆ ಹೇಳಿದೆ ಅಂದರೆ, ಇಲ್ಲಿ ಈ ದಿನ ನಮ್ಮ ನ್ಯಾಯಾಧೀಶರಿದ್ದರು, ಎಲ್ಲ ಗಣ್ಯರೆಲ್ಲ ಇದ್ದರು, ನರೇಂದ್ರ ನಾಯ್ಕ ಅವರಿದ್ದರು, ಎಲ್ಲರೂ ಸಂಭಾವಿತರು, ಎಲ್ಲ ಪ್ರಶಸ್ತಿಗೆ ಯೋಗ್ಯರೇ. ಆದರೆ ಪ್ರಶಸ್ತಿ ತಗೊಳ್ಳೋದು ಸುಲಭ, ಅದನ್ನು ಕಾಪಾಡಿಕೊಳ್ಳೋದು ತುಂಬ ಕಷ್ಟ. ನೀವು ಯಾವ ರೀತಿ ಕೊಟ್ಟಿದ್ದೀರೋ ನನಗೆ ವೇದಾಧ್ಯ ಸಂಪನ್ನವನ್ನು ವೇದವನ್ನು ಉದ್ಧರಿಸಬೇಕು ಅಂತಲೇ ಕೊಟ್ಟಿದ್ದೀರಾ ನೀವು. ಅದನ್ನು ಖಂಡಿತವಾಗಿ ನಾನು ಮಾಡ್ತೀನಿ ಅಂತ ಹೇಳ್ತಾ, ನನಗೆ ಪ್ರಶಸ್ತಿಯನ್ನು ಕೊಟ್ಟವರಿಗೆ ದೇವರೆಲ್ಲ ಕರುಣಿಸಲಿ. ಇನ್ನೂ ಸದಾಕಾಲ ನಾವು ಕೇಶವಾನಂದ ಪಾತ್ರಗಳನ್ನು ಸ್ಮರಣೆ ಮಾಡ್ತಾನೇ ಇರಬೇಕು. ಯಾಕೆಂದರೆ ಅವರು ಗುರುಚರಿತ್ರೆಯಲ್ಲಿ ಒಂದು ಶಬ್ದ ಹೇಳ್ತಾರೆ, ದತ್ತಾತ್ರೇಯ ಗುರುಚರಿತ್ರೆಯಲ್ಲಿ, ದೇವರು ಬರೀ ಪೂಜೆಗೆ ಒಂದೇ ಒಲಿಯಲ್ಲ, ಮಂತ್ರಕ್ಕೊಂದೇ ಒಲಿಯಲ್ಲ, ತಂತ್ರಕ್ಕೊಂದೇ ಒಲಿಯಲ್ಲ, ಸಂಗೀತಕ್ಕೆ ಕೂಡ ಸಂಗೀತ ನೃತ್ಯಾದಿಗಳು ಕೂಡ ಅದು ಒಲಿತಾನೆ ಅಂತ ಹೇಳಿದೆ. ಯಕ್ಷ ಕಿನ್ನರರು ಅಂತ ಹೇಳಿದ್ದಾರೆ ವೇದಗಳಲ್ಲಿ. ಯಕ್ಷರು ಅಂದರೆ ಗಂಧರ್ವರು ಅಂತ. ಯಕ್ಷರು ಗಾಂಧರ್ವರು ಸಂಗೀತ ಪ್ರಿಯರು, ಎಲ್ಲರೂ ಬೇಕಾದವರು. ಅಂಥ ಯಕ್ಷಗಾನ ಪೋಷಣೆ ಮಾಡಿ ಬೆಳೆಸಿದವರು ನಮ್ಮ ಕೇಶವಾನಂದ ಪಾತ್ರಿಗಳು. ಅವರ ಹೃದಯ ಅಪಾರವಾದದ್ದು. ನನಗೆ ಹೇಳೋಕ್ಕೆ ಅವ್ರ ಬಗ್ಗೆ ಎಷ್ಟು ಸಮಯ ಇದ್ದರೂ ಸಾಲದು. ಇಷ್ಟು ಮಾತ್ರ ಹೇಳ್ತೇನೆ, ಅವರು ಯಕ್ಷಗಾನಕ್ಕೆ ಹಗಲು ರಾತ್ರಿ ದುಡಿದು ದೇವರನ್ನು ಗೋಪಾಲಕೃಷ್ಣ ಪ್ರತ್ಯಕ್ಷ ಮಾಡಿಕೊಂಡು ಅಂತ ಏಕೈಕ ಗುರುಗಳು ಅಂದರೆ ನಮ್ಮ ಯಡಿಯೂರು ಸ್ವಾಮಿಗಳು, ಕೇಶವಾನಂದ ಭಾರತಿಗಳು. ಅಂಥವ್ರನ್ನ ಪಡೆದವ್ರು ನಾವೇ ಧನ್ಯರು. ಆದರೆ ಅವರ ಪ್ರೀತಿಗೆ ನಾವೇನು ಕೊಡೋಕ್ಕಾಗಲ್ಲ. ಎಲ್ಲ ಸ್ವಾಮಿಗಳು ಮಂತ್ರಾಕ್ಷತೆ ಕೊಡ್ತಾರೆ, ಪ್ರಶಸ್ತಿನೂ ಕೊಡ್ತಾರೆ, ಬೆಳ್ಳಿನೂ ಕೊಡ್ತಾರೆ, ಬಂಗಾರನೂ ಕೊಡ್ತಾರೆ, ಶಾಲು ಕೊಡ್ತಾರೆ. ಆದರೆ ನಮ್ಮ ಎಡೆನೀರು ಮಠದ ಕೇಶವಾನಂದ ಭಾರತಿಗಳ ಔದಾರ್ಯ ಅಂದರೆ ಬರಬೇಕು ಮಠಕ್ಕೆ, ಒಳ್ಳೆ ಊಟ ಮಾಡಬೇಕು, ಬೇಗ ಭಿಕ್ಷೆ ಮುಗಿಸ್ಕೊಂಡು ಎಲ್ಲರನ್ನೂ ನೋಡಿ ಏನು ಬೇಕು ನಿನಗೆ, ಏನು ತಿಂದೆ, ಚೆನ್ನಾಗಿತ್ತ ಅಂಥೇಳಿ ಒಬ್ಬರೇ ಒಬ್ಬರು ಸ್ವಾಮಿಗಳು ಇಡೀ ಭಾರತ ದೇಶದಲ್ಲಿ ಶಿಷ್ಯರ ಊಟವನ್ನು ನೋಡಿ ಒಳ್ಳೆಯ ಊಟವನ್ನು ಹಾಕಿ ಸಮಾಧಾನ ಚಿತ್ತರಾಗಿ ಮಂತ್ರಾಕ್ಷತೆ ಕೊಟ್ಟು ಮತ್ತೆ ಯಾವ ಬರುತ್ತೆ ಅಂತ ಕೇಳಿದ್ರೆ ಏಕೈಕ ಸ್ವಾಮಿಗಳು ಅವರೊಬ್ಬರು, ಇನ್ಯಾರೂ ಇಲ್ಲವೇ ಇಲ್ಲ. ಅಲ್ಲಿ ಎರಡು ಮಾತಾಡೋದಿಲ್ಲ. ಆದರೆ ಬಹುತೇಕ ಯಾರಿಗೂ ಅವರ ತಪಸ್ಸಿನ ಅಂತರಾಳ ಗೊತ್ತಾಗಲಿಲ್ಲ. ನಾನು ನನ್ನ ಹೆಂಡತಿ ಇಲ್ಲೇ ಕೂತಿದ್ದಾಳೆ, ಪ್ರತ್ಯಕ್ಷವಾಗಿ ಅವರ ಒಂದು ಅದ್ಭುತ ಶಕ್ತಿಯನ್ನು ನಾನು ನೋಡಿದ್ದೇವೆ. ನಾವು ನಮ್ಮ ಮಗ ಹುಟ್ಟಿದಾಗ, ಅವನು ಚಿಕ್ಕ ಮಗು ಆಗಿದ್ದಾಗ ದಿನಾ ಜ್ವರ,
ಆ ಜ್ವರಕ್ಕೆ ಔಷಧಿ ಕೊಟ್ಟರೆ ಆ್ಯಂಪಿಸಿಲಿನ ಒಂದು ಔಷಧಿ ಕೊಡೋರು, ಹಾಕೋವಿ, ನಿಲ್ಲೋದು, ಮತ್ತೆ ಬರೋದು. 1 ವರ್ಷ 2 ವರ್ಷ 3 ವರ್ಷ ಹೀಗೆ ನಡೀತಾ ಇತ್ತು. ಜ್ವರದಲ್ಲಿ ಮಗು ಬೆಳೆದು ಬಿಡ್ತು ತುಂಬ. ಒಂದು ದಿವಸ ನಾನು ಮಠಕ್ಕೆ ಬಂದಿದ್ದೆ. ಅವನ ಮಗು ಜ್ವರ ಬಂದುಬಿಟ್ಟಿತ್ತು, ಹೀಗಾಗಿದೆ ಅಂತ ಹೇಳಿದೆ. ಇನ್ನು ಜ್ವರನೇ ಬರಬಾರ್ದು, ಆ ರೀತಿ ಮಾಡ್ತೀನಿ, ಬಾ ಹೋಗು ಅಂತ ಹೇಳಿದರು. ಸರಿ ಹೊರಟೆ. ಮತ್ತೆ ಯಾವಾಗ ಬರಬೇಕು ಅಂತ ಕೇಳಿದೆ. ಬಾ ಅಂತ ಹೇಳಿದ್ರು, ಬಂದರು. ಆಮೇಲೆ ಅವ್ರದ್ದು ಪೂಜೆ ಆಗಿತ್ತು, ಬಂದರು. ಇವತ್ತಿಗೂ ಕೂಡ ಎಡನೀರಿನಲ್ಲಿ ಗುರುಗಳ ಪೂಜೆ ಆದ ತಕ್ಷಣ ಅಲ್ಲೊಂದು ಕಲ್ಲಿದೆ. ಆ ಕಲ್ಲಿಗೆ ಬಂದಾಗ ಆ ಮಗುನ ಕೂರಿಸಿ ತಲೆ ಮೇಲೆ ಅವರ ಪೂಜೆ ಮಾಡಿದ ದೇವರ ತೀರ್ಥವನ್ನು ಹಾಕಿದ್ರು. ಆವತ್ತಿಂದ ಇವತ್ತವರೆಗೂ ನಮ್ಮ ಮಗ ಯಾವ ರೋಗ ರುಜಿನ ಬಂದಿಲ್ಲ, ಆರೋಗ್ಯವಾಗಿದ್ದಾನೆ. ಇವತ್ತು ದೊಡ್ಡ ಡಾಕ್ಟ್ರಾಗಿದ್ದಾನೆ, ಏನು ರಾಜಕಾರಣದಲ್ಲೂ ಹೋಗ್ತಾ ಇದ್ದಾನೆ. ನಾನು ಅವನಿಗೆ ಬಿಟ್ಬಿಟ್ಟಿದ್ದೀನಿ, ಏನಾದ್ರು ಮಾಡ್ಕೊಪ್ಪ, ಒಳ್ಳೆ ಮಾರ್ಗಕ್ಕೆ ಹೋಗು, ಉಪಕಾರಿಯಾಗಿ ಧರ್ಮದಲ್ಲಿದ್ದು ಬೆಳೆಯಪ್ಪ ಅಂತ ಹೇಳಿದ್ದೇನೆ. ಅದನ್ನು ನಾನು ಎಂದೂ ಮರಿಲಾರೆ. ಅದೇ ಸಂಗತಿಯಲ್ಲಿ ನಿಮ್ಗೆ ಇನ್ನೊಂದು ಮಾತು ಹೇಳಬೇಕು ಅಂದರೆ, ನನ್ನ 2 ಮಕ್ಕಳು, ನನ್ನ ಮಗಳು, ನನ್ನ ಮಗ ಇವತ್ತು ಇಬ್ಬರು ಡಾಕ್ಟ್ರುಗಳಿಬ್ಬರೂ. ಮಗಳು IVF ಅಲ್ಲಿ ಇವತ್ತು ನೀವು ಸುಮ್ಮನೆ ಇಂಟರ್ನೆಟ್ಟಲ್ಲಿ ಮೇಕಲಾದ ದ್ವಾರಕ ಅಂತ ಹಾಕಿದ್ರೆ ಬಂದ್ಬಿಡುತ್ತೆ ಏನು ಅಂತ. ನಮ್ಮ ಮಗನೂ ಅಷ್ಟೇ ಒಳ್ಳೆಯ ಒಂದು ರೇಡಿಯಾಲಜಿ ಮಾಡಿದ್ದಾನೆ. ನಮಗೆ ಅವರಿಬ್ಬರೂ ನನಗೆ 2 ಕಣ್ಣು ಅಂತ ಹೇಳಬಲ್ಲೆ. ಆದರೆ ಇಷ್ಟು ವಿದ್ಯಾಸಂಪನ್ನರಾಗಬೇಕಾದ್ರೆ ನಾನು ಬಯಸ್ದಲೇ ನಮ್ಮ ಶೃಂಗೇರಿ ಮಹಾಸನ್ನಿಧಾನ ಭಾರತೀಯ ಸ್ವಾಮಿಗಳವರು ವಿದ್ಯಾಯಂತ್ರವನ್ನು ಕಟ್ಟಿ ವಿದ್ಯಾವಂತರನ್ನು ಮಾಡಿದ್ದಾರೆ. ನಾನು ಸದಾಕಾಲ ಚಿರಋಣಿಯಾಗಿದ್ದೇನೆ. ನನ್ನ ದೇವರವರು ಅಂತ ಹೇಳ್ತಾ, ನಮ್ಮ ಗುರುಗಳು ಸಚ್ಚಿದಾನಂದ ಭಾರತಿಗಳು ನಮಗೆ ಯಾವುದಕ್ಕೇನು ಕಡಿಮೆ ಇಲ್ಲ. ನಮ್ಮನ್ನು ಕರೆದು ಇವತ್ತಿನ ಒಂದೇ ಬಹುತೇಕ ನಾನು ಈ ಸಮಾರಂಭದಲ್ಲಿ ಬಂದಿರೋದು ನನ್ನದೊಂದು ವಿಶೇಷ ಆಗಿದೆ. ಎಲ್ಲರಿಗೂ ಒಂದೊಂದು ಪ್ರಶಸ್ತಿ ಸಿಕ್ಕಿದೆ. ಒಂದೇ ಸಂವತ್ಸರದಲ್ಲಿ 2 ಪ್ರಶಸ್ತಿಯನ್ನು ಕೊಟ್ಟವರು ಏಕೈ ಗುರುಗಳು ಸಚ್ಚಿದಾನಂದ ಭಾರತಿಗಳೇ ಅಂತ ಖಂಡಿತವಾಗಿ ಹೇಳುವಲ್ಲೇ. ಒಂದೇ ಸಂವತ್ಸರದಲ್ಲಿ 2 ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಈ ಪ್ರೇಮಕ್ಕೆ ಅವರು ಕೊಟ್ಟರು ಆಶೀರ್ವಾದಕ್ಕೆ ನಾನೇನು ಕೊಡಲಾರೆ. ನಾನೊಬ್ಬ ಬಡ ಬ್ರಾಹ್ಮಣ. ಹಾಗೆ ನಮ್ಮ ಸುರೇಂದ್ರ ಅವರು ಅಷ್ಟೇ, ಧರ್ಮಸ್ಥಳಕ್ಕೆ ಹೋದರೆ ಅವರ ಅಣ್ಣ ಅವರೇನು ನಮ್ಮ ವೀರೇಂದ್ರ ಗಡು ಮಾತಾಡೋ ದೇವರು, ನಮಗೇನೂ ಕಡಿಮೆ ಮಾಡಲ್ಲ. ಒಂದು ಸಲ ಒಂದು ಘಟನೆ ನಡೀತು. ನಾನು ಸನ್ನಿಧಿ ಗೆಸ್ಟ್ ಹೌಸಲ್ಲಿದ್ದೆ. ಏನಾಯಿತು ಅಂದರೆ ಅವತ್ತು ದುಡ್ಡು ಕಟ್ಟಿಬಿಟ್ಟಿದ್ದೆ, ಹೊಟ್ಟೋಗ್ಬಿಟ್ಟಿದ್ದೆ. ಅದು ಸುರೇಂದ್ರ ಅವ್ರಿಗೆ ಗೊತ್ತಾಗಿದೆ ನಾನು ಕಟ್ಟಿಬಿಟ್ಟಿದ್ದೀನಿ ಅಂತ ಹೇಳಿ. ಅದು ದೊಡ್ಡವ್ರದಂಗೆ ಹೋಗಿದೆ. ಆಮೇಲೆ ನನ್ನ ಮನೆಗೆ ವಾಪಸ್ ಬಂತು, ನೀವೇನು ಕಟ್ಟಬಾರ್ದು ಅಂತ. ಸೌಜನ್ಯಶೀಲರಾಗಿ ನೋಡ್ಕೊಂಡಿದ್ದಾರೆ. ನನಗೆ 2 ಕ್ಷೇತ್ರ, ಒಂದು ಧರ್ಮಸ್ಥಳ ಗೊತ್ತು, ಇನ್ನೊಂದು ಎಳ್ನೀರು ಗೊತ್ತು. ಆದರೆ ನಮ್ಮ ಗುರುಪೀಠ ಹೋಗಲೇಬೇಕಂತ ಹೋಗ್ತೀವಿ. ಈ 3 ಪೀಠದಲ್ಲೂ ಕೂಡ ನನ್ನ ಕಾಪಾಡಿ ಹಿಡಿದು ತಂದಿದ್ದಾರೆ. ಈ ನನ್ನದೊಂದೇ ಪಾತ್ರ ಇಲ್ಲ ಇಲ್ಲಿ. ನನ್ನ ಜೊತೆ ನನ್ನ ಹೆಂಡತಿ, ನನ್ನ ಮಕ್ಕಳು ಸಹಕಾರ ಕೊಟ್ಟು ನನ್ನ ಬೆನ್ನಿಂದನೇ ಇದ್ದಾರೆ. ನಾವು ಅವ್ರನ್ನ ಯಾವತ್ತೂ ಮರಿಬಾರ್ದು. ಏನು ಜೊತೆಗೆ ದೇವರು ನಿಮ್ಮ ಅನುಗ್ರಹದಿಂದ ನಮಗೆ 4 ಮೊಮ್ಮಕ್ಕಳನ್ನು ಕೊಟ್ಬಿಟ್ಟಿದ್ದಾನೆ. ವಿದ್ಯಾವಂತರಾಗಬೇಕು ಅಂತ ನನ್ನ ಪ್ರಾರ್ಥನೆ. ಎಲ್ಲರಿಗೂ ಆಶೀರ್ವಾದ ಮಾಡಬೇಕು. ತಾವು ನಮಗೆ ಇದೇ ಒಂದು ಜನಸೇವೆಯನ್ನು ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕೊಡಿ ಅಂತ ಹೇಳ್ತಾ, ನನ್ನ ಬಗ್ಗೆ ಯಾರು ಮಾತಾಡಿದ್ರು ಭಾಳ ನಾನು ಆಭಾರಿಯಾಗಿದ್ದೇನೆ. ಒಂದೇ ಒಂದು ವಿಚಾರ ಸೇರಿಸ್ಬಿಡ್ತೇನೆ. ವಿಜಯ ಕರ್ನಾಟಕದ ಪ್ರತಿನಿತ್ಯವೂ ಬರಿತೀನಿ ಒಂದು ಕಾಲಮ್. ಸುಮಾರು ಒಂದು 2000 ಪ್ರಶ್ನೆ ಇರುತ್ತೆ. 5 ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಅದು ನಿತ್ಯ ಹೋಗ್ತಾ ಇದೆ. ಇದು ನಂದಲ್ಲ, ಸರಸ್ವತಿ ಮತ್ತು ಗುರುಗಳ ಅನುಗ್ರಹದಿಂದ ಇವೆಲ್ಲ ನಡೀತಾ ಇರೋದು ಅಂತ ಹೇಳಿ ನಾನು ಸದಾ ಎಡೆನಿಬಿಟ್ಟದ ಸೇವೆಯಲ್ಲಿ ತೊಡಗಿರ್ತೇನೆ. ಯಾವಾಗಲೂ ಧರ್ಮಸ್ಥಳದ ಮಂಜುನಾಥನ ಜ್ಞಾಪಿಸಿ ವೀರೇಂದ್ರಗೆ ಜ್ಞಾಪಿಸೋ ದಿನವೇ ಇಲ್ಲ. ಆದರೆ ಒಂದೇ ಒಂದು ನನ್ನ ಆಸೆ ಪೂರೈಸಲ್ಲ. ಸುರೇಂದ್ರ ಹೆಗ್ಗಡೆಯವರು ದೊಡ್ಡವ್ರನ್ನ ಕರ್ಕೊಂಬರ್ತೀನಿ ಅಂತ ಹೇಳಿ 50 ವರ್ಷದಿಂದ ಹೇಳ್ತಾನೆ ಇದ್ದಾರೆ. ಇನ್ನೂ ಮುಗಿದಿಲ್ಲ. ಯಾವತ್ತು ಕರ್ಕೊಂಬರ್ತಾರೆ ನನಗೆ ಗೊತ್ತಿಲ್ಲ. ಕರ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ ಅಂತೂ ಅದು ನಡೆಸ್ತಾ ಅಂದ್ಕೊಂಡಿದ್ದೀನಿ. ಆ ಮಂಜುನಾಥನ ಕೃಪೆ ಎಲ್ಲರ ಮೇಲೆ ಇರಲಿ. ಗೋಪಾಲಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮುಂದೆ ಪ್ರಶಸ್ತಿ ಬರೋರಿಗೆಲ್ಲನೂ ನಾವೇ ಇಲ್ಲಿ ಬಂದು ಸ್ವಾಮಿಗಳು ಸಹಾಯ ಮಾಡಿ ಯಕ್ಷಗಾನ ಮಹೋತ್ಸವ ಏನು ಮಾಡ್ತಾ ಇದ್ದೀರಾ, ಇನ್ನೂ ಅದ್ಧೂರಿಯಾಗಿ ನಡೆಯೋಕ್ಕೆ ನಮ್ಮದು ಸಹಾಯಕಾರ ಎಲ್ಲ ಕೊಡ್ತೇವೆ. ನನ್ನ ಮಗನ ತೊಡಗಿಸ್ಕೊ ಅಂತ ಹೇಳ್ತೀನಿ ನಿಮ್ಮ ಹತ್ರ ಅಂತ ಹೇಳ್ತಾ 4 ಮಾತು ಮುಗಿಸ್ತೇನೆ. ಎಲ್ರಿಗೂ ಶುಭವಾಗಲಿ. ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಎಲ್ಲರಿಗೂ ಭಾರತದಲ್ಲಿ 140 ಕೋಟಿ ಪ್ರಜೆಗಳು ಎಲ್ಲ ಮರಣ ಭಯ ರೋಗವನ್ನು ಬಿಟ್ಟು ಕ್ಷೇಮಂತಿರಲಿ. ಸರ್ವೇ ಜನ ಸುಖಿನೋ ಬಂತು ಅಂಥೇಳಿ ಭಾರತವು ಸಮೃದ್ಧಿ ದೇಶವಾಗಿ ಹಿಂದೂ ಧರ್ಮವನ್ನು ಆಚರಿಸಿ ಹಿಂದೂಗಳ ಒಂದು ನಾಶವನ್ನು ಮಾಡದೆ ಹಿಂದೂ ಧರ್ಮವನ್ನು ಬೆಳೆಸಲಿ. ಈ ದೇಶ ಬದ್ಧವಾಗಿರಲಿ. ಧರ್ಮದಲ್ಲಿ ಋಷಿಗಳ ಸಹಾಯದಿಂದ ನಾವು ಬದುಕಿರೋದು. ಅಂಥ ಋಷಿಗಳು ನಮಗೆ ಅನುಗ್ರಹ ಮಾಡಿದ್ದಾರೆ, ಸದಾಕಾಲ ಇದ್ದಾರೆ.
ತಪಸ್ಸುಗಳಾದ ಇಲ್ಲೇ ಗುರುಗಳು ಕೂತಿದ್ದಾರೆ. ಆ ತಪಸ್ಸು ಎಲ್ಲರಿಗೂ ತಲಪರಿಂದ ಹೇಳ್ತಾ ಆತ್ಮ ಮುಗಿಸ್ತೇನೆ. ನಮಸ್ಕಾರ, ವಂದನೆಗಳು. ಜಿವಿ ಮೋಟಾರ್ಸ್ ಯಮಹಾ ಶೋರೂಮ್ ಉಪ್ಪಿನಂಗಡಿ. ನಮ್ಮಲ್ಲಿ ಎಲ್ಲಾ ರೀತಿಯ ದ್ವಿಚಕ್ರ ವಾಹನಗಳು ಲಭ್ಯ. ನಮ್ಮ ಪ್ರತಿ ಖರೀದಿಯ ಮೇಲೆ ಹೆಲ್ಮೆಟ್, ರೈನ್ ಕೋಟ್ ಅಥವಾ ಟಿ ಶರ್ಟ್, ಪೆಟ್ರೋಲ್ನಂತಹ ಉತ್ತಮ ಆಕರ್ಷಕ ಉಡುಗೊರೆಗಳು ಖಚಿತ. 1 ವರ್ಷದವರೆಗೆ ಫ್ರೀ ಸರ್ವಿಸ್, ವಾಹನದ ಮೇಲೆ ವಾರಂಟಿ ಸರ್ವಿಸ್ ಮತ್ತು ವಾರಂಟಿ ಪಾರ್ಟ್ ಲಭ್ಯ. ಪೂರ್ತಿ ಹಣ ಪಾವತಿಸಿದ ವಾಹನಗಳಿಗೆ ವಿಶೇಷ ಆಫರ್. ನಿಮ್ಮ ಹಳೆಯ ವಾಹನ ನೀಡಿ ಹೊಸ ಖರೀದಿಯ ಮೇಲೆ ವಿಶೇಷ ರಿಯಾಯಿತಿಯನ್ನು ಪಡೆಯಿರಿ. ಲೋ ಡೌನ್ ಪೇಮೆಂಟ್, EMI-ನಂತಹ ಸುಲಭ ಕಂತುಗಳು ಸೌಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ ಜಿವಿ ಮೋಟಾರ್ಸ್ ಯಮಹಾ ಶೋರೂಮ್ ಉಪ್ಪಿನಂಗಡಿ. ನಿಮ್ಮ ಕನಸಿನ ಗಾಡಿಯನ್ನ ನಿಮ್ಮದಾಗಿಸಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.